ಡಿಜೆಹಳ್ಳಿ ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂತವರು ಆ ಕಂಡವರ ಆಸ್ತಿಯನ್ನ ಹಾಳು ಮಾಡಿದಂತವರು ಅಮಾಯಕರ. ಈಗ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಹೇಳಿಕೆಯನ್ನ ನೋಡಿಬಿಟ್ರೆ ದಿಗಿಲು ಬಡಿತಾ ಇದೆ. ಇನ್ನು ಯಾರು ಬೇಕಾದರೂ ಯಾವ ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಇಡಬಹುದು, ಸ್ಪೆಷಲಿ ಅಲ್ಪಸಂಖ್ಯಾತರಾಗಿದ್ರೆ ನೀವು ಅಮಾಯಕರಾಗೇ ಇರ್ತೀರ. ಈ ಕೊಡ್ತಾ ಇರುವಂತ ಹೇಳಿಕೆಗಳು ಹಾಗೆ ಇದೆ. ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ನಲ್ಲಿ ಬೆಂಕಿ ಇಟ್ಟಂತವರ ಅಮಾಯಕರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಅನ್ಯಾಯ ಆಗಿದೆ, ಯಾರು ಈಚೆ ಬರೋದಕ್ಕಾಗ್ತಿಲ್ಲ, ಕಾನೂನು ಅಡಿಯಲ್ಲಿ ನ್ಯಾಯ ಒದಗಿಸಬೇಕು, ಅಮಾಯಕರಿಗೆ ಹೀಗಾಗಬಾರದು, ಇದೇ ನಮ್ಮ ಉದ್ದೇಶ. ಅಮಾಯಕರು ತಗಲಾಕೊಂಡಿದ್ದಾರೆ, ತನಿಖೆನೇ ಆಗಲಾರ್ದೇನೆ ಇವರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವರು ಅಮಾಯಕರು ಅಂತ. ಸಂಬಂಧಪಟ್ಟ ಪೊಲೀಸರ ಜೊತೆಗೆ ಮಾತನಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾಕೆ ಸಂಬಂಧಪಟ್ಟಂತ ಕೇಂದ್ರ ನಿಮ್ಮ ಹೈಕಮಾಂಡ್ ಜೊತೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬಗ್ಗೆ ಮಾತನಾಡಲಿಲ್ವೇ? ಅನ್ಯಾಯ ಆಗಿರೋ ಬಗ್ಗೆ ಅವತ್ತು ಕಾಣಲಿಲ್ವೇ? ಅವತ್ತು ಹೈಕಮಾಂಡ್ ಜೊತೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪರವಾಗಿ ಮಾತನಾಡಬೇಕಾಗಿತ್ತು. ಅವ್ರದ್ದೇನು ತಪ್ಪಿರಲಿಲ್ಲ, ಆದರೂ ಕೂಡ ಅವರ ಮನೆಗೆ ಬೆಂಕಿ ಇಡಲಾಗಿದೆ ಅಂತ ಹೇಳಿ ಅವತ್ತು ಮಾತನಾಡಲಿಲ್ಲ. ಆದರೆ A1 ಆರೋಪಿಯ ಜೊತೆಗೆ ನೀವು ಮಾತನಾಡಿದ್ರಿ, ಅದು ಅನ್ಯಾಯ ಅಲ್ವಾ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಇದು ಯಾವ ರೀತಿಯಾಗಿ ನೀವು ನಡ್ಕೊಳ್ಳುವಂಥ ರೀತಿ? ಯಾರ ಅಮಾಯಕರು? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟು ಕಂಡವರ ಆಸ್ತಿ ಹಾಳು ಮಾಡಿದಂಥವ್ರ ಅಮಾಯಕರ. ಸಂಬಂಧಪಟ್ಟ ಪೊಲೀಸರ ಜೊತೆಗೆ ಮಾತನಾಡ್ತಾರಂತೆ. ಅನ್ಯಾಯ ಆಗಿದೆ, ಯಾರು ಈಚೆ ಬರೋಕ್ ಆಗ್ತಾನೆ ಇಲ್ಲ, ಪಾಪ ಸಂಕಟ ಆಗ್ತಾ ಇದೆಯೇನು, ಮಾಡಿರೋ ಹಲ್ಕ ಕೆಲಸದಿಂದಾಗಿ ಒಳಗಡೆಗಿದ್ದಾರೆ. ಇರ್ಲಿ ಬಿಡಿ, ಕಾನೂನು ಅಡಿಯಲ್ಲಿ ನ್ಯಾಯ ಒದಗಿಸಬೇಕು, ಅದು ಕಾನೂನು ಮಾಡುತ್ತೆ. ನೀವೇನ್ ಮಾಡೋದು ಅದನ್ನ? ನೀವ್ಯಾಕೆ ಪೊಲೀಸರ ಜೊತೆಗೆ ಪ್ರೆಷರ್ ಆಗ್ತಾ ಇದ್ದೀರಾ? ಕೇಸ್ನಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದೀರಾ ಪೊಲೀಸರ ಮೇಲೆ. ಡೆಫಿನೆಟ್ಲಿ ಪೊಲೀಸ್ ಜೊತೆಗೆ ಮಾತನಾಡ್ತೀನಿ ಅಂದ್ರೆ ಅರ್ಥ ಏನು? ಒತ್ತಡ ಹಾಕುವ ಪ್ರಯತ್ನ, ನೀವು ಅಧಿಕಾರದ ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಕಾನೂನು ಅಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಅವ್ರಿಗೆ ಭಾಳ ಅನ್ಯಾಯ ಆಗಿದೆ, ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಅವ್ರಿಗೆ ಭಾಳ ಅನ್ಯಾಯ ಆಗಿದೆ, ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಸೊ ಇದು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತಹ ಮಾತು. ಹೇಗೆ ನೀವು ಡಿಸೈಡ್ ಮಾಡ್ತೀರಾ ಅವರು ಅಮಾಯಕರು ಅನ್ನೋದನ್ನ? ನೀವು ಇನ್ವೆಸ್ಟಿಗೇಷನ್ ಆಫೀಸರ್, IOನ, ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರ, ನಿಮಗೇನಾದರೂ ಡಿಜೆಹಳ್ಳಿ ಕೆಜೆಹಳ್ಳಿ ತನಿಖೆಯನ್ನು ನೀವು ಮಾಡಿದ್ದೀರಾ? ಅವರು ಅಮಾಯಕರು ಅನ್ನೋದನ್ನು ನೀವೇ ಹೇಗೆ ಕನ್ಕ್ಲೂಷನ್ಗೆ ಬರ್ತಾ ಇದ್ದೀರಾ? NIA ಈಗಾಗಲೇ ಅದನ್ನು ವಿಚಾರಣೆ ಮಾಡ್ತಾ ಇದೆ, ತನಿಖೆ ಮಾಡ್ತಾ ಇದೆ. ನೀವು ಹೇಗೆ ಕನ್ಕ್ಲೂಡ್ ಮಾಡಿಕೊಂಡು ಪೊಲೀಸರ ಮೇಲೆ ಒತ್ತಡವನ್ನು ಬೀರ್ತೀರಾ?